ನಮಸ್ಕಾರ ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕಿನ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಬ್ಯಾಂಕಲ್ಲಿ ಹೂಡಿಕೆ ಮಾಡಬೇಕಾ ಬೇಡ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಬಹಳಷ್ಟು ಜನ ಕರ್ನಾಟಕ ಬ್ಯಾಂಕ್ ಬಗ್ಗೆ ತಿಳಿಸಿ ಅಂತ ಕಮೆಂಟಲ್ಲಿ ತಿಳಿಸಿದ್ರು. ಸೊ ಹಾಗಾಗಿ ಇವತ್ತು ನಿಮಗೆ ಕರ್ನಾಟಕ ಬ್ಯಾಂಕಲ್ಲಿ ದುಡ್ಡನ್ನು ಇಡುವುದು ಸೇಫಾ, ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ಫಿಕ್ಸ್ ಡೆಪಾಸಿಟ್, ನಿಮ್ಮ ರೆಕರಿಂಗ್ ಡೆಪಾಸಿಟ್ ಕರ್ನಾಟಕ ಬ್ಯಾಂಕಲ್ಲಿದ್ದರೆ ಅದು ಸೇಫಾ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ 100% ಇನ್ಫಾರ್ಮೇಷನ್, 100% ಅನ್ಬಯಾಸ್ಡ್ ಇನ್ಫಾರ್ಮೇಷನ್. ಇಲ್ಲೂ ಯಾವುದೇ ಥರದ ಮಾರ್ಕೆಟಿಂಗ್ ಇಲ್ಲ. ನೀವು ಇದಿಷ್ಟನ್ನು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಕರ್ನಾಟಕ ಬ್ಯಾಂಕಲ್ಲಿ ಹೂಡಿಕೆ ಮಾಡುವುದು ಸರಿನಾ ಇಲ್ವಾ ಅಂತ. ಇನ್ಫ್ಯಾಕ್ಟ್ ಹಿಂದೆ ಒಮ್ಮೆ ಒಂದು ಟಿ ವಿ ಚಾನೆಲ್ನವರು ಕರ್ನಾಟಕ ಬ್ಯಾಂಕಲ್ಲಿ ಹೂಡಿಕೆ ಮಾಡೋದು ಸೇಫ್ ಅಲ್ಲ ಅಥವಾ ಕರ್ನಾಟಕ ಬ್ಯಾಂಕು ಡೇಂಜರಲ್ಲಿ ಇದೆ ಅನ್ನುವ ಥರದಲ್ಲಿ ಒಂದು ವರದಿಯನ್ನು ಮಾಡಿದ್ರು. ಅದಾದ ಮೇಲೆ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿರುವ ಮಹಾಬಲೇಶ್ ಭಟ್ ಅವರು ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು. ಇದೆಲ್ಲ ಬರೀ ರೂಮರ್ಸ್ ಅಷ್ಟೇ, ನಾವು ಭದ್ರವಾಗಿದ್ದೀವಿ ಅಂತ ಎಲ್ಲ ಹೇಳಿದರು. ಸೊ ಹಾಗಾದರೆ ಕರ್ನಾಟಕ ಬ್ಯಾಂಕ್ ನಿಜವಾಗ್ಲೂ ಸುಭದ್ರವಾಗಿದೆಯಾ? ಅವರಲ್ಲಿ ಎಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ? ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿದೆ, ಒಂದೊಂದಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತೆ ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಹಾಗಾದರೆ ಒಂದೊಂದೇ ನೋಡ್ತಾ ಹೋಗೋಣ. ಕರ್ನಾಟಕ ಬ್ಯಾಂಕ್ ಹೇಗೆ ಶುರು ಆಯಿತು? ಕರ್ನಾಟಕ ಬ್ಯಾಂಕನ್ನು ಇನ್ಕಾರ್ಪೊರೇಟ್ ಮಾಡಿದ್ದು ಅಂದರೆ ಶುರು ಮಾಡಿದ್ದು 1924 ಫೆಬ್ರವರಿ 18ರಂದು, ಅಂದರೆ 2024ಕ್ಕೆ ಇನ್ನು ಕೆಲವು ಬರೀ 4 ವರ್ಷದಲ್ಲಿ ಕರ್ನಾಟಕ ಬ್ಯಾಂಕ್ ಬರೋಬ್ಬರಿ 100 ವರ್ಷ ಕಂಪ್ಲೀಟ್ ಮಾಡುತ್ತೆ. 100 ವರ್ಷ ಕಂಪ್ಲೀಟ್ ಮಾಡುತ್ತೆ, ಅದು ಬಹಳ ದೊಡ್ಡ ಸಾಧನೆ. ಸೊ ಹಾಗಾದರೆ ಎಲ್ಲಿ ಶುರು ಆಯಿತು? ನಮ್ಮ ಕರ್ನಾಟಕದ ನಮ್ಮ ಮಂಗಳೂರಿನಲ್ಲಿ ಶುರುವಾಗಿದ್ದು. ಮಂಗಳೂರಿನಲ್ಲಿ ಶುರುವಾಗತ್ತೆ 1924ರಲ್ಲಿ. ಆಮೇಲೆ 1960ರಷ್ಟೊತ್ತಿಗೆ ಕರ್ನಾಟಕ ಬ್ಯಾಂಕು ಭಾಳ ಚೆನ್ನಾಗಿ ಬೆಳೆದಿತ್ತು. ಆಮೇಲೆ ಶೃಂಗೇರಿ ಶಾರದಾ ಬ್ಯಾಂಕ್ ಮತ್ತು ಚಿತ್ರದುರ್ಗ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಕರ್ನಾಟಕ ಅಂತ ಈ 3 ಬ್ಯಾಂಕ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಂದರೆ ಆ ಮಟ್ಟಿನ ಫಿನಾನ್ಷಿಯಲ್ ಸ್ಟ್ರೆಂತ್ ಅವಾಗಿತ್ತು ಅವರಿಗೆ. ಅದಾದಮೇಲೆ 2003ರಷ್ಟೊತ್ತಿಗೆ ಅವರ ಹೆಡ್ ಆಫೀಸನ್ನು, ಅಂದರೆ ಅವರ ಕಾರ್ಪೊರೇಟ್ ಆಫೀಸ್ ಏನಿರುತ್ತಲ್ಲ ಕರ್ನಾಟಕ ಬ್ಯಾಂಕಿಂದ, ಅದನ್ನು ಕಂಕನಾಡಿ ಅನ್ನೋಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಕೊಡಿಯಲ್ ಬೈಲ್ ಅನ್ನೋ ಪ್ಲೇಸಲ್ಲಿ ಇರುತ್ತೆ ಮಂಗಳೂರಲ್ಲಿ, ಅಲ್ಲಿಂದ ಕಂಕನಾಡಿ ಅನ್ನೋರಿಗೆ ಶಿಫ್ಟ್ ಮಾಡ್ತಾರೆ. ಸೊ ಈಗ ಕರ್ನಾಟಕ ಬ್ಯಾಂಕ್ ಅಂದ ತಕ್ಷಣ ಭಾಳಷ್ಟು ಜನ ಅಂದ್ಕೊಳ್ತಾರೆ ಇದು ಗೌರ್ಮೆಂಟ್ ಬ್ಯಾಂಕು. ಕರ್ನಾಟಕ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಲ್ಲ. ಯಾರಾದರೂ ಇದು ಕರ್ನಾಟಕ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಂದರೆ ತಪ್ಪು. ಕರ್ನಾಟಕ ಬ್ಯಾಂಕ್ ಇದೊಂದು ಪ್ರೈವೇಟ್ ಬ್ಯಾಂಕ್. ಇಲ್ಲಿ ಗೌರ್ಮೆಂಟ್ ಶೇರ್ ಹೋಲ್ಡಿಂಗ್ 0. ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇದರಲ್ಲಿ 1% ಓನರ್ಶಿಪ್ಪು ಇಲ್ಲ. ಕರ್ನಾಟಕ ಬ್ಯಾಂಕ್ ಒಂದು ಪ್ರೈವೇಟ್ ಬ್ಯಾಂಕ್. ಸೊ ಹಾಗಾದರೆ ಅದರ ಓನರ್ ಯಾರು? ಜನ. ಇಲ್ಲಿ ಯಾರೋ ಒಬ್ಬ ಓನರ್ ಅಂತ ಇಲ್ಲ. ಕರ್ನಾಟಕ ಬ್ಯಾಂಕಿಗೆ ಒಬ್ಬ ಓನರ್ ಅಂತ ಇಲ್ಲ. ಈಗ ಕೋಟಕ್ ಬ್ಯಾಂಕ್ ಅಂತ ಹೋದರೆ ಅಲ್ಲಿ ಕೋಟಕ್ ಫ್ಯಾಮಿಲಿಯವ್ರದ್ದೇ ಸುಮಾರು 70% ಸ್ಟೇಕ್ ಇದೆ. ಈಗ ಕೋಟಕ್ ಬ್ಯಾಂಕ್ ಅಂತ ಹೋದರೆ ಕೋಟಕ್ ಫ್ಯಾಮಿಲಿಯವ್ರದ್ದೇ 30% ಸ್ಟೇಕ್ ಇದೆ. ಆದರೆ ಕರ್ನಾಟಕ ಬ್ಯಾಂಕಲ್ಲಿ ಯಾವ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ನಡೆಸ್ತಾ ಇಲ್ಲ. ಈಗ ನಾವು ಮೊನ್ನೆ ಎಸ್ ಬ್ಯಾಂಕ್ ನೋಡಿದ್ವಿ. ಎಸ್ ಬ್ಯಾಂಕಲ್ಲಿ ಅಷ್ಟೆಲ್ಲ ಆಗಕ್ಕೆ ಕಾರಣ ಅದರ ಸಂಸ್ಥಾಪಕರು ಯಾರು? ರಾಣಾ ಕಪೂರ್ ಅವರು ಮತ್ತು ಅವರ ಕುಟುಂಬ ಭಾಳಷ್ಟು ಸಾಲವನ್ನು ಕಿಕ್ ಬ್ಯಾಕ್ ತಗೊಂಡು ಕೊಟ್ಟಿತ್ತು, ಅದರಿಂದ ಬ್ಯಾಂಕಿಗೆ ನಷ್ಟ ಆಯಿತು ಅಂತ ನೋಡಿದ್ದೀವಿ. ಆದರೆ ಕರ್ನಾಟಕ ಬ್ಯಾಂಕಲ್ಲಿ ಯಾವ ಒಂದು ಕುಟುಂಬ ನಡೆಸ್ತಾ ಇಲ್ಲ, ಯಾವ ಸರ್ಕಾರದ ಓನರ್ಶಿಪ್ಪು ಇಲ್ಲ. ಇದೊಂದು ಪ್ರೈವೇಟ್ ಬ್ಯಾಂಕ್. ನಂಬರ್ 1 ಇದು ಕ್ಲಿಯರ್ ಆಯ್ತಲ್ಲ. ಹಾಗಾದರೆ ಬೇರೆ ಯಾರು ಇದನ್ನ ಓನರ್ಶಿಪ್ ಇದೆ ಅಂತ ಹೇಳಿದ್ರೆ 21% ಭಾರತದ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು, ಇನ್ಶೂರೆನ್ಸ್ ಕಂಪ್ನಿಗಳು, ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅದರ ಶೇರ್ಸ್ಗಳನ್ನ ಕೊಂಡ್ಕೊಂಡಿದ್ದಾವೆ. ಅವರಲ್ಲಿರುವ ಒಟ್ಟು ಓನರ್ಶಿಪ್ಪಲ್ಲಿ 21% ಓನರ್ಶಿಪ್ಪನ್ನ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಅದು ಜನರ ದುಡ್ಡೇ. ಭಾರತದ ಇನ್ಸ್ಟಿಟ್ಯೂಷನ್ ಅಂದರೆ ಯಾರು? ಅವರಲ್ಲ ಮ್ಯೂಚುವಲ್ ಫಂಡು, ಇನ್ಶೂರೆನ್ಸಿಗೆ ಯಾರು ದುಡ್ಡು ಕೊಡ್ತಾರೆ? ನಾವೇ ಕೊಡ್ತೀವಿ. ನಮ್ಮ ದುಡ್ಡನ್ನು ತೊಗೊಂಡಾಗ ಅವರಲ್ಲಿ ಕರ್ನಾಟಕ ಬ್ಯಾಂಕಿನ 21% ಓನರ್ಶಿಪ್ಪನ್ನು ಕೊಂಡ್ಕೊಂಡಿದ್ದಾರೆ. ಅದಲ್ಲದೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ವಿದೇಶದ ಇನ್ವೆಸ್ಟರ್ಸ್, ಅವರು 10% ಓನರ್ಶಿಪ್ಪನ್ನು ಕೊಂಡ್ಕೊಂಡಿದ್ದಾರೆ. ಇನ್ನು ಭಾರತದ ಬೇರೆ ಜನಸಾಮಾನ್ಯರು, ಅಂದರೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅಂತೀವಿ, ಜನಸಾಮಾನ್ಯರು 69% ಓನರ್ಶಿಪ್ ಇದೆ. ಅರ್ಥ ಮಾಡ್ಕೊಳ್ಳಿ,
ಕರ್ನಾಟಕ ಬ್ಯಾಂಕಿನ 69% ಓನರ್ಶಿಪ್ಪು ನಮ್ಮೆಲ್ಲರ ಹತ್ರ ಇದೆ ಜನರು. ನೀವು ಬೇಕಾದ್ರೆ ನಾಳೆ ನಿಮ್ಮ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇದ್ದರೆ ಕರ್ನಾಟಕ ಬ್ಯಾಂಕಿನ ಶೇರನ್ನು ಕೊಂಡ್ಕೋಬೋದು. 39 ರೂಪಾಯಿ ಒಂದು ಶೇರಿಗೆ ನೀವು ಎಷ್ಟು ಬೇಕಾದ್ರೆ ಶೇರ್ ಕೊಂಡ್ಕೋಬೋದು. ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂದರೆ ನಿಮ್ಮ ಹತ್ರ 1200 ಕೋಟಿ ಇದ್ದರೆ ಕರ್ನಾಟಕ ಬ್ಯಾಂಕನ್ನೇ ಖರೀದಿ ಮಾಡ್ಬೋದು. 1200 ಕೋಟಿ ಕರ್ನಾಟಕ ಬ್ಯಾಂಕಿನ ಮಾರ್ಕೆಟ್ ವ್ಯಾಲ್ಯೂಯೇಷನ್. ಅಂದರೆ ನೀವು ಶೇರ್ಸನ್ನು ಪಬ್ಲಿಕಲ್ಲಿ ಕೊಂಡೋಕ್ಕೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾರುವವರಿದ್ದರೆ ನೀವು ಕೊಂಡ್ಕೋಬೋದು ಅಂತ. ಅಫ್ಕೋರ್ಸ್ ನೀವು ಕೊಂಡ್ಕೊಳ್ತಿದ್ರಿ ಅಂದ ತಕ್ಷಣ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಎನಿವೆ ಅದು ಬಿಡಿ. ಆದರೆ ಇವತ್ತಿನ ಮಟ್ಟಿಗೆ ಕರ್ನಾಟಕ ಬ್ಯಾಂಕಿನ 69% ಓನರ್ಶಿಪ್ಪು ಜನರ ಹತ್ರ ಇದೆ, 10% ವಿದೇಶಿ ಹೂಡಿಕೆದಾರರ ಹತ್ರ ಇದೆ, ಭಾರತದ ಮ್ಯೂಚುವಲ್ ಫಂಡು ಮತ್ತು ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನ್ಗಳ ಹತ್ರ 21% ಇದೆ, ಒಟ್ಟು 100% ಓನರ್ಶಿಪ್ಪು. ಸೊ ಹಾಗಾದರೆ ಇವತ್ತಿಗೆ ಕರ್ನಾಟಕ ಬ್ಯಾಂಕಿನ ವ್ಯವಹಾರ ಎಷ್ಟಿದೆ, ಎಷ್ಟು ದೊಡ್ಡಕ್ಕಾಗಿದೆ? ನಾವು ನಿನ್ನೆ SBI ನೋಡ್ತಾ ಇದ್ವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರದ್ದು ಬರೋಬ್ಬರಿ 29 ಲಕ್ಷ ಕೋಟಿ ಡೆಪಾಸಿಟ್ ಇದೆ. 29,40,000 ಕೋಟಿ ಡೆಪಾಸಿಟ್ಸ್ ಇದೆ ಜನರದ್ದು ಅಂತ. ಆದರೆ ಕರ್ನಾಟಕ ಬ್ಯಾಂಕು ಇದೊಂದು ರೀಜನಲ್ ಬ್ಯಾಂಕ್. ಇದು ಅಂದರೆ ಕರ್ನಾಟಕಕ್ಕೆ ಸೀಮಿತ. ಭಾರತದ ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ, ಆದರೆ ಕಡಿಮೆ ಬ್ರಾಂಚಸ್ ಇದೆ. ಕರ್ನಾಟಕದಲ್ಲಿ ಮಾತ್ರ ಪ್ರತಿಯೊಂದು ತಾಲೂಕಲ್ಲೂ ಬ್ರಾಂಚಸ್ ಇದೆ, ಒಳ್ಳೆ ಪ್ರೆಸೆನ್ಸ್ ಇದೆ ಅವ್ರದ್ದು. ಸುಮಾರು 68,452 ಕೋಟಿ ಡೆಪಾಸಿಟ್ ಇದೆ. ಅಂದರೆ ನೀವು ಜನರು ಇಟ್ಟಿರುವ ಡೆಪಾಸಿಟ್ ನಮ್ಮ ಕರೆಂಟ್ ಅಕೌಂಟಲ್ಲಿ, ನಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ, ರಿಕರಿಂಗ್ ಡೆಪಾಸಿಟ್ ಅಕೌಂಟಲ್ಲಿ ಎಲ್ಲ ಸೇರಿ ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಟ್ಟಿರುವ ಒಟ್ಟು ಡೆಪಾಸಿಟ್ ಮೊತ್ತ 68,452 ಕೋಟಿ ಮಾತ್ರ. ಮತ್ತು ಅವರು ಆ ದುಡ್ಡಲ್ಲಿ ಅಡ್ವಾನ್ಸ್ ಅಂತ ಅಂದರೆ ಸಾಲ ಅಂತ ಜನರಿಗೆ ಕೊಟ್ಟಿದ್ದು, ಹೋಮ್ ಲೋನ್, ಕಾರ್ ಲೋನ್, ಎಜುಕೇಷನ್ ಲೋನ್, ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಸಾಲ, ಯಾವ್ದು ಸಾಲ ಇರ್ಬೋದು ಎಲ್ಲ ಸೇರಿ ಅವ್ರು ಕೊಟ್ಟಿರೋದು 54,828 ಕೋಟಿ. ಇನ್ನು ಉಳಿದಿರುವ ಸುಮಾರು 13,000 ಚೇಂಜ್ ಕೋಟಿ ಏನು ದುಡ್ಡಿದೆಯಲ್ಲ ಅದು ಎಲ್ಲಿ ಹೋಯಿತು ಅಂದರೆ ಅದನ್ನು ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಿದ್ದಾರೆ ಅಂದರೆ ಅದನ್ನು ಅವರು ಬೇರೆ ಬೇರೆ ಕಂಪನಿಗಳ ಬಾಂಡ್ಸಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಾರೆ, ಬೇರೆ ಬೇರೆ ಸರ್ಕಾರದ ಬಾಂಡ್ಸ್ಗಳಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಾರೆ, RBI ಹತ್ರ ದುಡ್ಡು ಇಟ್ಟಿರ್ತಾರೆ. ಸೊ ಹಾಗೆಲ್ಲ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾನು ಸ್ಟಡಿ ಮಾಡಿದ್ದೀನಿ, ಅದನ್ನೆಲ್ಲ ಪಕ್ಕಾ ಇದೆ, ಎಲ್ಲ ಚೆನ್ನಾಗಿದೆ. ಆದರೆ ಇಲ್ಲಿ ನಮ್ಗೆ ಏನು ಗೊತ್ತಿಲ್ಲ ಅಂದರೆ ಇವರು ಕರ್ನಾಟಕ ಬ್ಯಾಂಕ್ನವರು ಏನು 54,828 ಕೋಟಿ ಸಾಲ ಕೊಟ್ಟಿದ್ದಾರಲ್ಲ, ಅವ್ರು ಹೇಳ್ತಾರೆ ಅದರಲ್ಲಿ 4% ಬರೋಬ್ಬರಿ 4% ಗ್ರಾಸ್ NPA ಇದೆ. 4.4% ಗ್ರಾಸ್ NPA ಇದೆ. ಅಂದರೆ ಸಾಲ 3 ತಿಂಗಳಿಂದ ಕಟ್ಟಿಲ್ಲ. ಅದರಲ್ಲಿ 3% ನೆಟ್ NPA ಇದೆ. ಅಂದರೆ ಕಟ್ಟೋದು ಕಷ್ಟ ಅನ್ನೋದು ಒಂದು 3% ಇದೆ ಅಂತ ಹೇಳ್ತಾರೆ. ಆದರೆ 54,828 ಕೋಟಿಯಲ್ಲಿ ಡಿಸ್ಕ್ಲೋಷರ್ ಅಂದರೆ ಅವ್ರೀಗ ಹೇಳ್ತಾ ಇರೋ ಪ್ರಕಾರ ಇದು ಕರೆಕ್ಟ್ ಇದೆ. ಇವರು ಹೀಗೆ ಹೇಳಿದ್ರೆ ಈ NPA ರೇಟನ್ನು ತಡ್ಕೊಳ್ಳೋ ಶಕ್ತಿ ಬ್ಯಾಂಕಿಗೆ ಇದೆಯಾ? ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವ್ರು ಹೇಳುವ ಪ್ರಕಾರ 4.4% ಗ್ರಾಸ್ NPA, 3% ನೆಟ್ NPA ಇದೆಯಲ್ಲ, ಅದನ್ನು ತಡ್ಕೊಳ್ಳೋ ಪರಿಸ್ಥಿತಿ ಅವ್ರಿಗಿದೆಯಾ? ನಾವಿವತ್ತು ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರದ್ದು 5.2% ಗ್ರಾಸ್ NPA, 3% ನೆಟ್ NPA ಇದೆ. ಆದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಯಾಕೆ ಹೇಳಿ? ಸರ್ಕಾರದ ಬ್ಯಾಕಪ್ ಇದೆ. ಕರ್ನಾಟಕ ಬ್ಯಾಂಕಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆಯಾ? ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ. ಅದಕ್ಕೂ ಮುಂಚೆ ಕರ್ನಾಟಕ ಬ್ಯಾಂಕಿನ ಬಗ್ಗೆ ಇನ್ನಷ್ಟು ವಿಷಯ ತಿಳ್ಕೊಳ್ಳೋಣ. ಕರ್ನಾಟಕ ಬ್ಯಾಂಕಲ್ಲಿ ಬರೋಬ್ಬರಿ 1 ಕೋಟಿ ಕನ್ನಡಿಗರ ಕಸ್ಟಮರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಅದು ಕರ್ನಾಟಕದ ಬ್ಯಾಂಕ್ ಆಗಿರೋದ್ರಿಂದ ಬಹಳಷ್ಟು ಜನ ಕಸ್ಟಮರ್ಸು ಕನ್ನಡಿಗರೇ ಕೂಡ. ಸೊ 1 ಕೋಟಿ ಕನ್ನಡಿಗರಿದ್ದಾರೆ, ಅದು ಕಸ್ಟಮರ್ಸ್ ಇದ್ದಾರೆ. ಆಮೇಲೆ ಒಟ್ಟು ಬ್ರ್ಯಾಂಚಸ್ಸು 850 ಇದೆ. ಅಂದರೆ ಕರ್ನಾಟಕದಲ್ಲಿ ಕೆಲವು ತಾಲೂಕುಗಳಂತೂ 2-3 ಬ್ರಾಂಚಸ್ ಇದೆ, ಎಲ್ಲ ಕಡೆನೂ ಬ್ರಾಂಚಸ್ ಇದೆ. 850 ಬ್ರಾಂಚಸ್ ಇದೆ. ಮತ್ತು ಸುಮಾರು 1,540 ATM ಸೆಂಟರ್ಸ್ ಇದೆ. 8,500 ಎಂಪ್ಲಾಯೀಸ್ ಇದ್ದಾರೆ. ಆಮೇಲೆ ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ನಾನು ಹೇಳಿದ್ನಲ್ಲ, ಅವರ ಈಗ ನೀವು ಕರ್ನಾಟಕ ಬ್ಯಾಂಕ್ನ ಯಾರು ಕೊಂಡ್ಕೋಬೇಕು ಅಂದರೆ 1,237 ಕೋಟಿ ಇದ್ದುಬಿಟ್ರೆ ಹೋಗಿ ಕೊಂಡ್ಕೊಳ್ಬೋದು. 1,237 ಕೋಟಿ ಅವ್ರದ್ದು ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಮತ್ತು ಶೇರ್ ಪ್ರೈಸ್ ಇವತ್ತು 39-40 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿದೆ. ಅಂದರೆ ನೀವು ಕರ್ನಾಟಕ ಬ್ಯಾಂಕಿನ ಒಂದು ಶೇರನ್ನು ಕೊಂಡಬೇಕು ಅಂದರೆ 40 ರೂಪಾಯಿ ಟ್ರೇಡ್ ಆಗ್ತಿದೆ. ಹಿಂದೊಮ್ಮೆ ಏನಾಗಿತ್ತು, ಯಾವುದೋ ಒಂದು TV ಚಾನಲ್ನವರು ಒಂದು ತಪ್ಪು ಸುದ್ದಿಯನ್ನು ಹಬ್ಬಿಸಿದ್ರು. ಏನಂತ? ಇದು ಮಾರ್ಕೆಟ್ ಕ್ಯಾಪ್ ರೇಷಿಯೋ ಅಂತ ಏನೋ ಹಾಕಿದ್ರು. ಅದನ್ನೆಲ್ಲ ನೀವು ಯೂಸ್ ಮಾಡಿ ಬ್ಯಾಂಕ್ಗಳನ್ನ ಮೆಷರ್ ಮಾಡೋದು ತಪ್ಪು.
ಬ್ಯಾಂಕನ್ನು ಮೆಷರ್ ಮಾಡೋದಕ್ಕೆ ಬೇರೆ ಬೇರೆ ರೇಷಿಯೋಗಳಿದ್ದಾವೆ. ನಾನು ಆ ರೇಷಿಯೋಗಳ ಪ್ರಕಾರ ಕರ್ನಾಟಕ ಬ್ಯಾಂಕನ್ನು ಮೆಷರ್ ಮಾಡಿದಾಗ, ಇವ್ಯಾಲ್ಯೂಯೇಟ್ ಮಾಡಿದಾಗ ಕರ್ನಾಟಕ ಬ್ಯಾಂಕ್ ಎಷ್ಟು ಸ್ಟ್ರಾಂಗ್ ಇದೆ ಅದನ್ನು ನೋಡೋಣ ಬನ್ನಿ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಗ್ರಾಸ್ NPA 4.4% ಇದೆ. ಅಂದರೆ 3 ತಿಂಗಳಿಂದ ಸಾಲ ಕಟ್ಟದೇ ಇರುವವರ ಸಂಖ್ಯೆ. ಅವರು 55,000 ಕೋಟಿ ಸಾಲ ಕೊಟ್ಟಿದ್ದಾರೆ, 54,828 ಕೋಟಿ. ಆ 55,000 ಕೋಟಿಯಲ್ಲಿ 4.4% ಅಂದರೆ ಬರೋಬ್ಬರಿ ಆಲ್ಮೋಸ್ಟ್ ಒಂದು 2,000 ಚೇಂಜ್ ಕೋಟಿ ಅಲ್ವಾ, 2,100-200 ಕೋಟಿ ಬರುತ್ತೆ. ಈ 2,100 ಕೋಟಿ 200 ಕೋಟಿ ಲಾಸ್ಟ್ 3 ತಿಂಗಳಿಂದ ಸಾಲ ಕಟ್ಟಿಲ್ಲ, ಕಂತು ಕಟ್ಟಿಲ್ಲ, ಬಡ್ಡಿ ಕಟ್ಟಿಲ್ಲ. ಹಾಗಾಗಿ ಇದು NPA ಆಗಿರಬಹುದು ಅನ್ನುವ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅದರಲ್ಲಿ 3% ಅಂದರೆ 3% ಅಂದರೆ ಒಟ್ಟು 55,000 ಕೋಟಿಯಲ್ಲಿ 3% ಅಂದರೆ ಎಷ್ಟಾಗುತ್ತೆ? 1,500 ಪ್ಲಸ್ ಇನ್ನೊಂದು 150 ಕೋಟಿ, 1,650 ಕೋಟಿ ಅಲ್ವಾ? ಆ 1,650 ಕೋಟಿ 3% ಯಾವುದ್ರದ್ದು? 54,500 ಕೋಟಿಯಲ್ಲಿ. ಆ 3% ನೆಟ್ NPA ಅಂತ ಅವ್ರು ಹೇಳ್ತಾರೆ. ನೆಟ್ NPA ಅಂದರೆ ಬರೋದು ಸ್ವಲ್ಪ ಕಷ್ಟ ಅಂತ, 1,650 ಕೋಟಿ. ಆಮೇಲೆ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ನಾವೇನು ಹೇಳ್ತೀವಲ್ಲ, ಅದು 11.8% ಇದೆ. ನಾವು ನಿನ್ನೆ ನೋಡಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು 14.3% ಇತ್ತು. ಆದರೆ ಈಗ ನಾವು ಬೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ ಅಂತ ಕಂಪೇರ್ ಮಾಡೋದಾದ್ರೆ HDFC ಬ್ಯಾಂಕಿನ ಕಂಪೇರ್ ಮಾಡಿದ್ರೆ ಅವ್ರದ್ದು 7% ಇದೆ, 7% ಅಲ್ಲ, ಅದು 7. ಸೊ HDFC ಬ್ಯಾಂಕಿಂದ 7 ಇದೆ ಡೆಟ್ ಟು ಇಕ್ವಿಟಿ ರೇಷಿಯೋ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 14 ಇದೆ, ಕರ್ನಾಟಕ ಬ್ಯಾಂಕಿಂದ 11.8 ಇದೆ. ಆ ಲೆಕ್ಕದಲ್ಲಿ ಹೋದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗಿಂತ ಬೆಟರ್ ಇದೆ, ಚೆನ್ನಾಗಿದೆ ಅಂತ ಆಯಿತು. ಇನ್ನು ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಅಂತಾರೆ. ಇದು ನಮ್ಮ RBIನ ಪ್ರಕಾರ ಮತ್ತು ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಕಾರ 8 ಇರಬೇಕು. RBIನವ್ರು ಇನ್ಫ್ಯಾಕ್ಟ್ ನೀವು 10 ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂದರೆ ಕರ್ನಾಟಕ ಬ್ಯಾಂಕ್ನವ್ರದ್ದು 12 ಇದೆ. ನಾವು ನಿನ್ನೆ SBI ನೋಡ್ತಾ ಇದ್ವಿ, 12.9 ಇತ್ತು. ಅದೇ HDFC ಬ್ಯಾಂಕಿಂದ 18.25 ಇದೆ. ಆ ಮಟ್ಟದಲ್ಲಿ ಹೇಳಬೇಕು ಅಂದರೆ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ತಕ್ಕ ಮಟ್ಟಿಗೆ ಓಕೆ ಇದೆ. ನಾನು ಇದನ್ನು ಹಿಂದಿಂದ ನೋಡ್ತಾ ಬಂದೆ, ಅವರ ಹಿಸ್ಟಾರಿಕಲ್ ರೆಕಾರ್ಡ್ಸು ಅದನ್ನು ಯಾವಾಗಲೂ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. 12 ಆಚೆಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಯಾವಾಗಲೂ ಅದು ಕಡಿಮೆ ಆಗಿಲ್ಲ. ಅದು ಒಳ್ಳೆಯ ಒಂದು ಸೂಚನೆ ಕೂಡ. ಆಮೇಲೆ ಕಾಸಾ ರೇಷಿಯೋ, ಇಲ್ಲಿ ನಂಗೆ ಸ್ವಲ್ಪ ವರಿ ಆಯಿತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕಾಸಾ ರೇಷಿಯೋ ಅಂದರೆ ಈಗ ಒಂದು ಬ್ಯಾಂಕಲ್ಲಿ ಕರೆಂಟ್ ಅಕೌಂಟಲ್ಲಿ, ಸೇವಿಂಗ್ಸ್ ಅಕೌಂಟಲ್ಲಿ ಜನ ದುಡ್ಡಿಡ್ತಾರಲ್ಲ, ಅದನ್ನು ತಗೊಂಡು ನಾನು ಜನರಿಗೆ ಸಾಲ ಕೊಟ್ಟಾಗ ನನಗೇನಾಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಬಡ್ಡಿ ದರಕ್ಕೆ ದುಡ್ಡು ಸಿಗುತ್ತೆ. ಅದನ್ನು, ಅಥವಾ ಬಡ್ಡಿನೇ ಎಲ್ಲಿರ್ತೀವಿ ದುಡ್ಡು ಸಿಗುತ್ತೆ, ಅದನ್ನು ನಾನು ಬಡ್ಡಿಗೆ ಸಾಲ ಕೊಡ್ತೀನಿ. ಆವಾಗ ನನಗೇನಾಗುತ್ತೆ, ಬಿಸ್ನೆಸ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಆದರೆ ಕರ್ನಾಟಕ ಬ್ಯಾಂಕ್ನವ್ರು ಏನು 68,452 ಕೋಟಿ ಡೆಪಾಸಿಟ್ ತೊಗೊಂಡಿರಲ್ಲ, ಅದರಲ್ಲಿ ಬರೀ 28% ಮಾತ್ರ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಬಂದಿದೆ. ಇನ್ನು ಉಳಿದಿರುವ 62%, 72% ಅವರು ಈ ಫಿಕ್ಸ್ ಡೆಪಾಸಿಟಿಂದ ಇದರಿಂದ ಕಲೆಕ್ಟ್ ಮಾಡಿದ್ದಾರೆ. ಯಾವಾಗ ಫಿಕ್ಸ್ ಡೆಪಾಸಿಟಿಂದ ಜಾಸ್ತಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅವರಿಗೆ ಮಾರ್ಜಿನ್ ಕಡಿಮೆ ಆಗುತ್ತೆ. ನೋಡಿ, HDFC ಬ್ಯಾಂಕಿಂದ ಇರ್ಬೋದು, SBIದು ಇರ್ಬೋದು, ಅದೆಲ್ಲ 40% ಇದೆ. ಇವ್ರದ್ದು ಬರೀ 28% ಇದೆ. ಹಾಗಾಗಿ ಅವರ ಮಾರ್ಜಿನ್ ಕಡಿಮೆ ಆಗುತ್ತೆ. ನೋಡಿ, HDFC ಬ್ಯಾಂಕಿಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನು 4.2% ಇದ್ದರೆ ಕರ್ನಾಟಕ ಬ್ಯಾಂಕಿಂದು ಬರೀ 2.8% ಇದೆ. SBI ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಆದರೆ HDFC ಬ್ಯಾಂಕಿಗೆ ಕಂಪೇರ್ ಮಾಡಿದಾಗ ಇವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಭಾಳ ಕಡಿಮೆ ಆಗುತ್ತೆ. ಸೊ ಅದು ಒಂದು ನನಗೆ ಚಿಂತೆ ಆಗುತ್ತೆ. ಮತ್ತು ಈ ರಿಟರ್ನ್ ಆನ್ ಅಸೆಟ್ ಅಂತೀವಲ್ಲ, ಅದು HDFC ಬ್ಯಾಂಕಲ್ಲಿ 1.83 ಇದ್ದರೆ ಕರ್ನಾಟಕ ಬ್ಯಾಂಕಲ್ಲಿ 0.7 ಇದೆ. ಇನ್ಫ್ಯಾಕ್ಟ್ SBI ಕಂಪೇರ್ ಮಾಡಿದ್ರೆ ಇದು ಭಾಳ ಚೆನ್ನಾಗಿದೆ. ಯಾಕಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 0.1 ಇದೆ. ಆದರೆ ಅದು ಗೌರ್ಮೆಂಟ್ ಬ್ಯಾಂಕು, ಅವ್ರು ನಾಳೆ ಲಾಭ ಮಾಡಿದ್ರು ತೊಂದರೆ ಇಲ್ಲ. ಬಟ್ ಇಲ್ಲಿ ಹಾಗಾಗಲ್ವಲ್ಲ, ಪ್ರೈವೇಟ್ ಬ್ಯಾಂಕ್ ಆಗಿರೋದ್ರಿಂದ ನಾಳೆ ಸರ್ಕಾರ ಇವ್ರು ಲಾಸ್ ಆದರೆ ಕ್ಯಾಪಿಟಲ್ ಇನ್ಫ್ಯೂಷನ್ ಮಾಡಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪ್ರತಿ ವರ್ಷ ಬಜೆಟಲ್ಲಿ ಕೇಂದ್ರ ಸರ್ಕಾರ ಕ್ಯಾಪಿಟಲ್ ಇನ್ಫ್ಯೂಷನ್ ಮಾಡುತ್ತೆ, ಇದಕ್ಕೆ ಮಾಡಲ್ಲ. ಹಾಗಾಗಿ ಯಾವುದೇ ಪ್ರೈವೇಟ್ ಬ್ಯಾಂಕ್ ಆದರೂ ಅವರ ಫಿನಾನ್ಷಿಯಲ್ ಹೆಲ್ತ್ ಚೆನ್ನಾಗಿರಬೇಕು. ನಾನೀಗ ಭಾಳಷ್ಟು ಕರ್ನಾಟಕ ಬ್ಯಾಂಕ್ ಬಗ್ಗೆ ತಿಳ್ಕೊಂಡಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಇವರು ಲಾಭ ಮಾಡ್ತಿದ್ದಾರೆ. ಸುಮಾರು 96 ವರ್ಷ ಆಯಿತು. ಅಂದರೆ ಈ ಬ್ಯಾಂಕ್ ಶುರುವಾಗಿ 96 ವರ್ಷ ಆಯಿತು.
96 ವರ್ಷದಿಂದನೂ ಕೂಡ ಇವರು ಪ್ರತಿ ವರ್ಷ ಪ್ರತಿ ಕ್ವಾರ್ಟರ್ ಅಂದರೆ ಮೂರು ತಿಂಗಳಿಗೆ ಒಂದ್ಸರಿ ಫಿನಾನ್ಷಿಯಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರಲ್ಲ, ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದಾಗೂ ಕೂಡ ಲಾಭ ಮಾಡಿದ್ದಾರೆ. ಅದೊಂದು ಒಳ್ಳೆ ಸೈನ್. ಯಾಕೆ ಲಾಭ ಮಾಡಿದ್ದು ಇಂಪಾರ್ಟೆಂಟ್ ಅಂತ ನಾ ಹೇಳ್ತೀನಿ ಕೇಳಿ. ನಾವು ಲಾಭ ಮಾಡಿದ್ವಿ ಅಂದರೆ ಒಂದು ವೇಳೆ ನಾಳೆ ಯಾರಾದರೂ ಸಾಲ ತಗೊಂಡವ್ರು ಸಾಲ ಕಟ್ಟಿಲ್ಲ ಅಂದರೂ ಈ ಲಾಭದ ದುಡ್ಡಲ್ಲಿ ಆ ನಷ್ಟವನ್ನು ಭರಿಸಿಕೊಳ್ಳಬಹುದು. ಅರ್ಥ ಆಗ್ತಿದೆ ನಿಮಗೆ? ಲಾಭ ಮಾಡೋದು ಬಹಳ ಮುಖ್ಯ. ಈಗ ನಿಮಗೆ 2019ನೇ ಇಸ್ವಿ ಲೆಕ್ಕ ಹಾಕೋದಾದರೆ ನಿಮಗೆ ಕರ್ನಾಟಕ ಬ್ಯಾಂಕಲ್ಲಿ ಎಷ್ಟು ಲಾಭ ಮಾಡಿದ್ದಾರೆ ಅಂತ ನೋಡಬೇಕು ಅಂದರೆ 2019ನೇ ಇಸ್ವಿಯಲ್ಲಿ ನೆಟ್ ಪ್ರಾಫಿಟ್, ನಿವ್ವಳ ಲಾಭ ಅಂತಾರಲ್ಲ ನೆಟ್ ಪ್ರಾಫಿಟ್ಟು 477 ಕೋಟಿ ಮಾಡ್ಯಾರೆ. ಅದು ಆಲ್ಮೋಸ್ಟ್ ಸೇಮ್ ಇತ್ತು. ಅಂದರೆ 452 ಕೋಟಿ 2017ರಲ್ಲೂ ಕೂಡ ಇತ್ತು. 2018ರಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು, 325 ಕೋಟಿ. 2019ಕ್ಕೆ 477 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ, ಲಾಭ ಮಾಡ್ಯಾರೆ. 477 ಕೋಟಿ 2019ಕ್ಕೆ ಲಾಭ ಮಾಡ್ಯಾರೆ. ಮತ್ತು ಅವರು ಕಂಟಿನ್ಯೂಸ್ ಆಗಿ ಲಾಭ ಮಾಡೋದ್ರ ಜೊತೆಗೆ ಅವರು ಡಿವಿಡೆಂಡ್ ಕೊಡ್ತಿದ್ದಾರೆ. ಡಿವಿಡೆಂಡ್ ಕೊಡೋದಂದ್ರೆ ಏನು? ಅವರ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಅವರಿಗೆ ಪ್ರತಿ ವರ್ಷ ಡಿವಿಡೆಂಡ್ ಕೂಡ ಕೊಡ್ತಾರೆ. ಅಂದರೆ ಡಿವಿಡೆಂಟ್ ಅಂದರೆ ಏನು? ಲಾಭದ ಒಂದು ಭಾಗವನ್ನು ಆ ಶೇರ್ ಹೋಲ್ಡರ್ಸಿಗೆ, ಈಗ ನೀವು ಒಂದು ಶೇರ್ ಕೊಂಡ್ಕೊಂಡ್ರೆ ನಿಮಗೂ ಕೊಡ್ತಾರೆ, ಅದನ್ನು ಕೊಡ್ತಿದ್ದಾರೆ. ಯಾವಾಗ ಕೊಡ್ತಾರೆ ಅಂದರೆ ಅವ್ರ ಹತ್ರ ಫಿನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದ್ದಾಗ. ಅವರೇ ಕಷ್ಟದಲ್ಲಿದ್ದರೆ ಕಸ್ಟಮರ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಲ್ಲ. ಈಗ ಅದನ್ನು ಮಾಡ್ತಿದ್ದಾರೆ. ಮತ್ತು ಬಹಳ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿದ್ದೇನೆಂದರೆ ಅವ್ರ ಹತ್ರ ನಾಳೆ, ಈಗ ನಾನು ನಿಮ್ಗೆ ಹೇಳಿದ್ನಲ್ಲ 4.4% ನೆಟ್ NPA ಅಂತ ಅವ್ರು ಹೇಳ್ತಾರೆ. ಬಿಡ್ರಿ 5% ತಗೊಳ್ರಿ. ಒಂದು ವೇಳೆ ಅವರ 55,000 ಕೋಟಿ ಸಾಲ ಕೊಟ್ಟಿದ್ರಲ್ಲಿ 5% ವಾಪಸ್ ಬಂದಿಲ್ಲ ಅಂತ ಇಟ್ಕೊಳ್ಳಿ. 5% ಬರ್ದಿದ್ರೆ ಒಂದು 2,500-3,000 ಕೋಟಿನೇ ಅಂತ ಇಟ್ಕೊಳ್ಳಿ. ಅವ್ರ ಹತ್ರ 3,000 ಕೋಟಿ ನಷ್ಟವನ್ನು ಭರಿಸಲು ಸ್ಟ್ರೆಂತ್ ಇದೆಯಾ? ಅದನ್ನು ನೋಡಿದ್ರೆ ನನಗೆ ಇಲ್ಲಿ ಕಾಣೋದೇನೆಂದರೆ ಅವ್ರ ಹತ್ರ ರಿಸರ್ವ್ಸ್ ಇದೆ. ನಾನು ಅವರ ಬ್ಯಾಲೆನ್ಸ್ ಶೀಟನ್ನು ಸ್ಟಡಿ ಮಾಡಿದಾಗ ಬ್ಯಾಲೆನ್ಸ್ ಶೀಟಲ್ಲಿ ಕಂಡಿದ್ದೇನಪ್ಪ ಅಂದರೆ ಅವ್ರ ಹತ್ರ ರಿಸರ್ವ್ಸ್ ಅಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತೇಳಿ ಒಂದು 5,500 ಕೋಟಿ ಇದೆ. ಅದರಲ್ಲಿ ಈಗ ಪ್ರಾವಿಷನ್ಸ್ ಕ್ರಿಯೇಟ್ ಮಾಡ್ಯಾರೆ. ಏನಕ್ಕಾಗಿ? ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದಷ್ಟು ಪ್ರಾವಿಷನ್ ಕ್ರಿಯೇಟ್ ಮಾಡಿ 1,500 ಕೋಟಿ ಇಟ್ಟಿದ್ದಾರೆ. ಸೊ ಹೀಗೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಯಾವುದೇ ಒಂದು ಬ್ಯಾಂಕಿನ ಬಗ್ಗೆ ಸುಮ್ಮನೆ ತಪ್ಪು ಕಲ್ಪನೆಗಳು ಇಟ್ಕೊಂಡು ಜನ ಡೆಪಾಸಿಟ್ ಮಾಡದೇ ಇರಬಾರ್ದು. ಕರೆಂಟ್ ಅಕೌಂಟು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ನೀವೀಗ ಯಾವುದೇ ಒಂದು ಬ್ಯಾಂಕಲ್ಲಿ ಹೂಡಿಕೆ ಮಾಡುವಾಗೂ ಅಥವಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗೂ ನೋಡ್ಕೊಳ್ಳಿ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವು ಅರ್ಥ ಮಾಡ್ಕೋಬೇಕು, ಯಾವುದೇ ಬ್ಯಾಂಕಲ್ಲಿ ನೀವು ದುಡ್ಡನ್ನು ಡೆಪಾಸಿಟ್ ಮಾಡಿದರೆ ನಾಳೆ ಒಂದು ವೇಳೆ ಆ ಬ್ಯಾಂಕ್ ಕ್ಲೋಸ್ ಆಗಿ ಹೋಯಿತು ಅಂದರೆ 5 ಲಕ್ಷದ ತನಕ ನಿಮ್ಮ ದುಡ್ಡಿದ್ರೆ ಅದನ್ನು ಡೆಪಾಸಿಟರ್ ಇನ್ಶೂರೆನ್ಸ್ ಸ್ಕೀಮಿಂದ ಸರ್ಕಾರ ಕೊಡುತ್ತೆ 5 ಲಕ್ಷದ ತನಕ. 5 ಲಕ್ಷಕ್ಕಿಂತ ಜಾಸ್ತಿ ದುಡ್ಡಿದ್ರೆ ನಿಮ್ಗೆ ಬರಲ್ಲ. ಹಾಗಾಗಿ ನಂಬರ್ 1, ಯಾವ ಬ್ಯಾಂಕಲ್ಲಾದರೂ ಕೂಡ ನಿಮಗೆ ಅವರ ಫಿನಾನ್ಷಿಯಲ್ಸ್, ನಾನೀಗೇನು ಹೇಳ್ತಿದ್ದೀನಿ ಅದೆಲ್ಲ ಪಬ್ಲಿಕ್ಕಲ್ಲಿ ಸಿಗೋದು. ನೀವು ಕೂಡ ಒಂದು ಸ್ವಲ್ಪ ಓಪನ್ ಮಾಡಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇದನ್ನು ನಿಮಗೆ ಅರ್ಥ ಆಗೋ ಫಾರ್ಮ್ಯಾಟಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಅವರ ಬ್ಯಾಂಕಿನ ಕ್ರಿಡೆನ್ಷಿಯಲ್ಸನ್ನು ಇವ್ರನ್ನೆಲ್ಲ ಡೇಟಾ ಓದ್ತೀವಲ್ಲ, ಇದು ಅವರು ತೋರಿಸಿರೋದು ಮಾತ್ರ. ಒಂದು ವೇಳೆ ಯಾವುದೇ ಬ್ಯಾಂಕಲ್ಲಿ ಸೀಕ್ರೆಟ್ಸನ್ನು ಹೈಡ್ ಮಾಡಿಟ್ಟು ಒಂದು ವೇಳೆ ಅವರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದು, ಅಥವಾ ಈಗ ನಮಗೆ ಲಾಸ್ಟ್ ಟೈಮ್ ಏನಾಯಿತು ನೋಡಿ, ಈಗ ಒಂದು PMC ಬ್ಯಾಂಕ್ ಸ್ಕ್ಯಾಮ್ ಆಯಿತು, ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಅಂತ. ಈಗ PMC ಬ್ಯಾಂಕಿಗೂ ಕರ್ನಾಟಕ ಬ್ಯಾಂಕಿಗೂ ಭಾಳ ಡಿಫ್ರೆನ್ಸ್ ಇದೆ. ಅವೆರಡನ್ನ ಕಂಪೇರ್ ಮಾಡೋದು ತಪ್ಪು. ಯಾಕೆ ಅಂದರೆ ಕರ್ನಾಟಕ ಬ್ಯಾಂಕು ಬಹಳ ಪ್ರತಿಷ್ಠಿತ ಬ್ಯಾಂಕು, ಪ್ರೈವೇಟ್ ಬ್ಯಾಂಕ್, ಅದೊಂದು ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಅಲ್ಲ. ಈ PMC ಬ್ಯಾಂಕ್ ಅದು ಕೋಆಪರೇಟಿವ್ ಬ್ಯಾಂಕು. ಅವೆರಡಕ್ಕೆ ಡಿಫ್ರೆನ್ಸ್ ಇದೆ. ಯಾಕಂದರೆ RBIನ ಕಾಂಪ್ಲೈನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಬಹಳ ಡಿಫ್ರೆನ್ಸ್ ಇದೆ. ನಾನಿಲ್ಲಿ ಕಂಪೇರ್ ಮಾಡೋಕ್ಕೆ ಹೋಗ್ತಿಲ್ಲ. ಆದರೆ PMC ಬ್ಯಾಂಕಲ್ಲಿ ಏನಾಯಿತು ಅಂತ ಹೇಳ್ತಾ ಇದ್ದೀನಿ. PMC ಬ್ಯಾಂಕಲ್ಲಿ ಅವರು ಒಂದು ಫ್ಯಾಮಿಲಿಗೆ, HDIL ಗ್ರೂಪ್ ಅನ್ನೋರಿಗೆ ಸಾಲ ಕೊಡ್ತಾರೆ. ಸಾಲ ಕೊಟ್ಟಿದ್ದು ವಾಪಸ್ ಬರಲ್ಲ. ಆದರೆ ಅವರು ಫೇಕ್ ಎಂಟ್ರಿಗಳನ್ನ, ತಪ್ಪು ಸುಳ್ಳು ಎಂಟ್ರಿಗಳನ್ನ ತೋರಿಸಿ ಸಾಲ ಚಲಾವಣೆಯಲ್ಲಿದೆ ಅಂದರೆ ಅವ್ರು ಕಟ್ತಾ ಇದ್ದಾರೆ ಅಂತ ತಪ್ಪು ತೋರಿಸ್ತಾರೆ. ಅದು ಗೊತ್ತಾಗೋದು ಯಾವಾಗ? 3-4-5 ವರ್ಷ ಬಿಟ್ಟು. ಆವಾಗ ಜನರು ಏನೂ ಮಾಡೋಕ್ಕಾಗಲ್ಲ. ಎಸ್ ಬ್ಯಾಂಕಲ್ಲಿ ಆಗಿದ್ದು ಅದೇ. ಎಸ್ ಬ್ಯಾಂಕು ಕೂಡ ಒಂದು ಪ್ರತಿಷ್ಠಿತ ಬ್ಯಾಂಕ್ ಆಗಿತ್ತು. ಸಾಲ ಕೊಟ್ಟಿದ್ರು, ಸಾಲ ಅವ್ರು ಕರೆಕ್ಟಾಗಿ ತೀರಿಸ್ತಿರ್ಲಿಲ್ಲ. ಆದರೆ ಇವರು ಕರೆಕ್ಟಾಗಿ ರಿಪೋರ್ಟ್ ಮಾಡಲ್ಲ, ಗೊತ್ತಾಗಲ್ಲ ಜನರಿಗೆ. ಆಮೇಲೆ RBI ಯಾವಾಗ ಇಂಟರ್ವ್ಯೂನ್ ಆಗುತ್ತೆ, RBI
ಸೂಪರ್ಸೀಡ್ ಮಾಡುತ್ತೆ ಬ್ಯಾಂಕನ್ನು. ಹಾಗೇನೆ ಕರ್ನಾಟಕ ಬ್ಯಾಂಕಲ್ಲೂ ಕೂಡ ಆ ಥರ ಏನಾದರೂ ಮುಂದಾದರೆ ನಮ್ಗೆ ಗೊತ್ತಾಗಲ್ಲ. ಅದು ಬಿಟ್ಟರೆ ಇವತ್ತಿನ ಮಟ್ಟಿಗೆ ನಾವು ಹೇಳಬೇಕು ಅಂದರೆ ಕರ್ನಾಟಕ ಬ್ಯಾಂಕು ಹೆಲ್ದಿ ಆಗಿದೆ. ಅವರ ನೆಟ್ NPA ಅಂತ ನಾವೇನು ಹೇಳ್ತೀವಲ್ಲ ಅದು ಇನ್ಕ್ರೀಸ್ ಆಗ್ತಿದೆ ಅನ್ನೋದು ಒಂದು ಕನ್ಸರ್ನ್ ಇದೆ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಅವರ NPA ಇನ್ಕ್ರೀಸ್ ಆಗ್ತಿದೆ. ಈಗ ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇವರ ನೆಟ್ NPA ನೋಡಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕ್ಲಿಯರ್ ಆಗಿ. ಗ್ರಾಸ್ NPA 3% ಇರುತ್ತೆ. ಗ್ರಾಸ್ NPA 2015ರಲ್ಲಿ 3% ಇರುತ್ತೆ, 2019ಕ್ಕೆ 4% ಆಗುತ್ತೆ. ನೆಟ್ NPA 2015ಕ್ಕೆ 2% ಇತ್ತು, 2019ಕ್ಕೆ 3% ಆಗಿದೆ. ಅಂದರೆ ಇದು ಜಾಸ್ತಿ ಆಗ್ತಿದೆಯಲ್ಲ, ಅದೊಂದು ಕನ್ಸರ್ನು. ಇನ್ಫ್ಯಾಕ್ಟ್ ಗ್ರಾಸ್ NPA ಲಾಸ್ಟ್ ಇಯರು ಅಂದರೆ 2018ಕ್ಕೆ 5% ಹತ್ರ ಇತ್ತು, ಈಗ 4.4% ಇದೆ. ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇದು ಜಾಸ್ತಿ ಆಗಬಾರ್ದು. ಒಂದು ವೇಳೆ ಗ್ರಾಸ್ NPA 5%ಗಿಂತ ಜಾಸ್ತಿ ಹೋಯಿತು ಅಂದರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅವರ ನಷ್ಟವನ್ನು ಭರಿಸ್ಕೊಳ್ಳೋದು ಕಷ್ಟ ಆಗಬಾರ್ದು ಅನ್ನೋದು ನನ್ನ ಕಾಳಜಿ ಕೂಡ. ಹಾಗಾಗಿ ಆದರೆ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಿದೆ, ಅವರು ಚೆನ್ನಾಗಿ ರನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ನಿಮ್ಮ ಹಿಡಿತದಲ್ಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು, ಯಾವುದೇ ಒಂದು ಕತೆ ಹೇಳ್ತಾರಲ್ಲ ಇನ್ವೆಸ್ಟಿಂಗಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾಸ್ಕೆಟಲ್ಲಿ ಇಟ್ಕೊಂಡು ತೊಗೊಂಡೋಗ್ಬೇಡಿ, ಬಾಸ್ಕೆಟ್ ಬಿದ್ದು ಒಡೆದೋಗ್ಬಿಟ್ರೆ ಎಲ್ಲ ಮೊಟ್ಟೆನೂ ಡ್ಯಾಮೇಜ್ ಆಗುತ್ತೆ. ಹಾಗೇನೆ ನಿಮ್ಮ ಹತ್ರ ಒಂದು ವೇಳೆ ಒಂದು 50 ಲಕ್ಷನೋ 20 ಲಕ್ಷನೋ ಹೂಡಿಕೆ ಮಾಡೋಕ್ಕಿದ್ರೆ 5 ಲಕ್ಷ ಕರ್ನಾಟಕ ಬ್ಯಾಂಕಲ್ಲಿ ಇಡಿ, ಇನ್ನು ಉಳಿದಿದ್ದು ಬೇರೆ ಬೇರೆ ಬ್ಯಾಂಕಲ್ಲಿ ಇಡಿ. ಯಾಕೆ ಅಂದರೆ ಒಂದು ಬ್ಯಾಂಕಲ್ಲಿ ಒಬ್ಬ ಡೆಪಾಸಿಟ್ ಹೋಲ್ಡರ್ಗೆ 5 ಲಕ್ಷ ಡೆಪಾಸಿಟರ್ ಇನ್ಶೂರೆನ್ಸ್ ಸ್ಕೀಮಿಂದ ಗ್ಯಾರಂಟಿ ಕೊಡೋದು. ನೀವು ಒಂದು ಬ್ಯಾಂಕಲ್ಲಿ 3 ಅಕೌಂಟ್ ಓಪನ್ ಮಾಡಿ ನಿಮ್ಮ ಹೆಸರಲ್ಲೇ 3 ಖಾತೆಯಲ್ಲಿ 5 ಲಕ್ಷ ಇಟ್ಟರೆ ನಿಮ್ಗೆ ನಾಳೆ ಆ ಬ್ಯಾಂಕ್ ಮುಚ್ಚೋದ್ರೆ 5 ಲಕ್ಷ ಸಿಗೋದು. ಸೊ ಹಾಗಾಗಿ ಸ್ವಲ್ಪ ಸೇಫ್ಟಿಯಲ್ಲಿ ಇಟ್ಕೊಳ್ಳಿ. ಮತ್ತು ಒಂದೇ ಬ್ಯಾಂಕ್ ಅಕೌಂಟಿಗೆ ಡಿಪೆಂಡ್ ಆಗಬೇಡಿ, 2-3 ಬ್ಯಾಂಕ್ ಅಕೌಂಟಿಗೆ ಡಿಪೆಂಡ್ ಆಗಿ. ಅದನ್ನು ಬಿಟ್ಟರೆ ಕರ್ನಾಟಕ ಬ್ಯಾಂಕ್ ಅಕೌಂಟು ಇವತ್ತಿನ ಮಟ್ಟಿಗೆ ಫಿನಾನ್ಷಿಯಲಿ ಹೆಲ್ದಿ ಇದೆ, ಏನೂ ತೊಂದರೆ ಇಲ್ಲ, ಅವ್ರ ಹತ್ರ ರಿಸರ್ವ್ಸ್ ಇದೆ. ಅದಕ್ಕಿಂತ ಹೆಚ್ಚಾಗಿ 96 ವರ್ಷದ ಹಿಸ್ಟ್ರಿ ಇದೆ. 96 ವರ್ಷದಿಂದ ಪ್ರಾಫಿಟ್ನ ಅನೌನ್ಸ್ ಮಾಡ್ಕೊಂಡ್ಬಂದಿದ್ದಾರೆ, ಡಿವಿಡೆಂಡ್ ಕೊಡ್ತಾರೆ. ಬಟ್ ನನಗೆ ಇವತ್ತಿನ ಮಟ್ಟಿಗೆ ನಾನೇನಾದರೂ ಬ್ಯಾಂಕ್ ಮ್ಯಾನೇಜ್ಮೆಂಟ್ಗೆ ಸಲಹೆ ಕೊಡಬೇಕು ಅಂದರೆ ದಯವಿಟ್ಟು ಡಿವಿಡೆಂಡ್ ಕೊಡೋದನ್ನ ಸ್ವಲ್ಪ ಟೈಮ್ ನಿಲ್ಲಿಸಿ. ಒಂದು 2-3 ವರ್ಷ ಡಿವಿಡೆಂಡ್ ಕೊಡಬೇಡಿ. ಆ ದುಡ್ಡನ್ನು ನಿಮ್ಮ ರಿಸರ್ವ್ಸ್ ಆ್ಯಡ್ ಮಾಡಿ, ನಿಮ್ಮ ಬ್ಯಾಂಕಿನ ಸಿಸ್ಟಮ್ಸ್ಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕಂದರೆ ಕಾಂಪಿಟೀಷನ್ ಜಾಸ್ತಿ ಇದೆ. ನಿಮಗೆ ಕಾಂಪಿಟೀಷನ್ ಜಾಸ್ತಿ ಇರೋದ್ರಿಂದ ಬೇರೆ ಬ್ಯಾಂಕ್ಗಳಿಗೆ ಕಾಂಪೀಟ್ ಮಾಡುವ ಶಕ್ತಿ ನಿಮಗೆ ಬೇಕು. ನೀವು ಶೇರ್ ಹೋಲ್ಡರ್ಸ್ಗೆ ದುಡ್ಡು ವಾಪಸ್ ಕೊಡೋಕ್ಕಿಂತ ಡಿವಿಡೆಂಟ್ ಮೂಲಕ ಆ ದುಡ್ಡನ್ನು ಹೂಡಿಕೆ ಮಾಡಿ ಬೇರೆ ಬ್ಯಾಂಕ್ಗಳ ಸಾಲಲ್ಲಿ ಕಾಂಪಿಟೀಷನಲ್ಲಿ ಅವ್ರಿಗಿಂತ ಚೆನ್ನಾಗಿ ನೀವು ಸರ್ವಿಸಸ್ ಕೊಡಿ, ಅವ್ರಿಗಿಂತ ಒಳ್ಳೆಯ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿ, ಸಿಸ್ಟಮ್ಸ್ಗಳನ್ನ ಬಿಲ್ಡ್ ಮಾಡಿ. ಆವಾಗ ನಿಮ್ಮ ಬ್ಯಾಂಕ್ ಇನ್ನೂ ಚೆನ್ನಾಗಾಗತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾದರೆ ಇನ್ನೊಂದು ಬ್ಯಾಂಕಿನ ಬಗ್ಗೆ, ಇನ್ನೊಂದು ಇನ್ಶೂರೆನ್ಸ್ ಕಂಪನಿಯ ಬಗ್ಗೆ, ಮ್ಯೂಚುವಲ್ ಫಂಡ್ ಕಂಪನಿಯ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ವೇಳೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಇಲ್ಲಿ ತನಕ ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ. ಈ ಥರದ ಎಷ್ಟೋ ಇನ್ಫಾರ್ಮೇಷನ್ ಫಿನಾನ್ಷಿಯಲ್ ಫ್ರೀಡಮಲ್ಲಿ ಸಿಗುತ್ತೆ. ನೋಡಿ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಅವಶ್ಯಕತೆ ಯಾಕೆ ಅಂತ ಹೇಳ್ತೀನಿ. ನಾವು LKGಯಿಂದ ಗ್ರ್ಯಾಜುಯೇಷನ್ ತನಕ 17 ವರ್ಷ ಓದ್ತೀವಿ. ಎಂಜಿನಿಯರಿಂಗ್ ಮಾಡಿದ್ರಂತೂ 18 ವರ್ಷ ಓದ್ತೀರಿ. ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ 19 ವರ್ಷ ಆಗ್ಬಿಡುತ್ತೆ, 19-20 ವರ್ಷ ಆಗುತ್ತೆ. ನಿಮಗೆ ಎಲ್ಲರೂ ದುಡ್ಡನ್ನು ಮ್ಯಾನೇಜ್ ಮಾಡಿದೆ ಯಾರು ಹೇಳ್ಕೊಟ್ಯಾರನ್ರಿ? ಇವತ್ತು ನಾವು ಬಡವರಾಗಕ್ಕೆ ಕಾರಣ ನಮಗೆ ಕಷ್ಟಪಡೋಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ ಅಂತ ಅಲ್ಲ, ನಮಗೆ ದುಡ್ಡನ್ನು ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ಅಂತ. ಸೊ ಹಾಗಾಗಿ ನಿಮಗೆ ಹಣಕಾಸಿನ ಒಂದು ಯೂನಿವರ್ಸಿಟಿಯನ್ನು ಬಿಲ್ಡ್ ಮಾಡಿದ್ದೀವಿ, ದುಡ್ಡನ್ನು ಮ್ಯಾನೇಜ್ ಮಾಡುವ ಒಂದು ಯೂನಿವರ್ಸಿಟಿಯನ್ನು ಬಿಲ್ಡ್ ಮಾಡಿದ್ದೀವಿ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಶ್ರೀಮಂತರಾಗಬೇಕು, ನೀವು ಕಲಿಬೇಕು, ಅದು ನನ್ನ ಆಸೆ. ಸೊ ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ. ಡೆಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ. ಆ್ಯಂಡ್ರಾಯ್ಡಲ್ಲಿದೆ, iOS-ಅಲ್ಲಿದೆ. ನಿಮ್ಮ ಆದಾಯ ಜಾಸ್ತಿ ಮಾಡ್ಕೊಳ್ಳಿ, ಉಳಿತಾಯ ಜಾಸ್ತಿ ಮಾಡಿ, ಖರ್ಚು ಕಡಿಮೆ ಮಾಡಿ, ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡೋದನ್ನ ಕಲೀರಿ, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದನ್ನ ಕಲೀರಿ, ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡೋದು ಕಲೀರಿ. ಅಷ್ಟೇ ಅಲ್ಲ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ಮನೆಯಲ್ಲೇ ಕೂತ್ಕೊಂಡು ದುಡಿಮೆ ಕೂಡ ಮಾಡಿ. ಸೊ ಹಾಗಾದರೆ ಡೌನ್ಲೋಡ್ ಮಾಡ್ತಿರಲ್ಲ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತು ತಪ್ಪದೆ ಈ ವಿಡಿಯೋನೆಲ್ಲರ ಜೊತೆ ಶೇರ್ ಮಾಡಿ. ಯಾಕಂದರೆ ನಾವೆಲ್ಲರೂ ಕಲಿಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.